ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2022ರಲ್ಲಿ ತೆರೆಕಂಡ ಹ್ಯಾಚಿಂಗ್ ಎಂಬ ಫಿನಿಶ್ ಭಾಷೆಯ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೂವಿಯ ಮೊದಲ ಸೀನ್ ನಡೆಯುವುದು ಫಿನ್ಲ್ಯಾಂಡ್ನಲ್ಲಿ. ಆಗ ನಮಗೆ ಒಂದು ಸಂತೋಷದ ಫ್ಯಾಮಿಲಿ ಪರಿಚಯವಾಗುತ್ತದೆ. ಅವರ ಹೆಸರು ಟಿಂಜಾ ಹಾಗೂ ಅವಳ ತಮ್ಮನಾದ ಮ್ಯಾಟಿಯೋಸ್. ಸ್ನೇಹಿತರೆ, ಇವರ ತಂದೆ ತಾಯಿಗೆ ಈ ಮೂವಿಯಲ್ಲಿ ಯಾವ ಹೆಸರಿಲ್ಲ. ಹಾಗಾಗಿ ನಾವು ಅವರ ಹೆಸರನ್ನು ಮದರ್ ಆ್ಯಂಡ್ ಫಾದರ್ ಎಂದೇ ಕರೆಯೋಣ. ಹೀಗೆ ಅವರ ಮದರ್ ಸಕ್ಸಸ್ಫುಲ್ ವ್ಲಾಗರ್ ಆಗಿರ್ತಾಳೆ. ಅವಳು ತನ್ನ ಫ್ಯಾಮಿಲಿಯನ್ನು ಸಂತೋಷದ ಪರ್ಫೆಕ್ಟ್ ಫ್ಯಾಮಿಲಿ ಎಂದೇ ವಿಡಿಯೋ ಮಾಡುತ್ತಿರುತ್ತಾಳೆ. ಆದರೆ ನಮಗನಿಸುವುದೇನೆಂದರೆ ಈ ಫ್ಯಾಮಿಲಿ ನಿಜವಾಗಲೂ ಸಂತೋಷದ ಫ್ಯಾಮಿಲಿನ ಎಂದು. ಅದರ ಬಗ್ಗೆಯೇ ನಾವು ಮುಂದೆ ತಿಳಿದುಕೊಳ್ಳುತ್ತಾ ಹೋಗೋಣ. ಹೀಗೆ ಅವರು ಸಂತೋಷದ ಕ್ಷಣಗಳ ವ್ಲಾಗ್ ಮಾಡಬೇಕಾದ್ರೆ ಅಲ್ಲಿನ ವಿಂಡೋ ಗ್ಲಾಸ್ ಹೊಡೆದು ಒಂದು ರೇವನ್ ಬರ್ಡ್ ಮನೆಯ ಒಳಗೆ ಬಂದು ಮನೆಯ ಎಕ್ಸ್ಪೆನ್ಸಿವ್ ಐಟಮ್ಗಳನ್ನೆಲ್ಲ ಹೊಡೆದಾಕುತ್ತದೆ. ಗಾಬರಿಯಾಗಿದ್ದ ಆ ರೇವನ್ ಬರ್ಡ್ ಅನ್ನು ಕಷ್ಟಪಟ್ಟು ಅವರು ಹಿಡಿಯಲು ಮುಂದಾದಾಗ ಟಿಂಜಾ ಅದನ್ನು ಹಿಡಿಯುತ್ತಾಳೆ. ಆಗ ಟಿಂಜಾ ಇದನ್ನು ಹೊರಗೆ ಬಿಟ್ಟು ಬರುವೆ ಎಂದು ಹೋಗಲು ನೋಡಿದಾಗ ಅದನ್ನು ಇಲ್ಲಿ ಕೊಡು ಎಂದ ಮದರ್ ಅದರ ಕತ್ತಿನ ಮೂಳೆಯನ್ನೇ ಮುರಿದು ಸಾಯಿಸಿ ಬಿಡ್ತಾಳೆ. ಈಗ ತಗೋ, ಇದನ್ನು ಕಾಂಪೋಸ್ಟ್ ಬಿನ್ಗೆ ಹಾಕು ಎಂದು ಕೊಡುತ್ತಾಳೆ. ಆಗ ಟಿಂಜಾ ಬೇಜಾರಿನಿಂದಲೇ ಅದನ್ನು ಬಿನ್ಗೆ ಹಾಕುವಾಗ ಪಕ್ಕದ ಮನೆಗೆ ಹೊಸದಾಗಿ ಬಂದಿರುವ ರೀಟಾ ಎಂಬ ಹುಡುಗಿ ಟಿಂಜಾಗೆ ಪರಿಚಯವಾಗ್ತಾಳೆ. ಆಗ ರೀಟಾ ತನ್ನ ಪ್ರೀತಿಯ ನಾಯಿಯನ್ನು ಅವಳಿಗೆ ಪರಿಚಯ ಮಾಡಿಸ್ತಾಳೆ. ರಾತ್ರಿಯಲ್ಲಿ ಟಿಂಜಾ ಈ ವಿಷಯವನ್ನು ತನ್ನ ತಾಯಿಗೆ ಹೇಳಿ ನಾಯಿಯ ಬಗ್ಗೆ ಹೇಳ್ತಾಳೆ. ಆಗ ಮದರ್ ಟಿಂಜಾ, ಮೊದಲು ನಿನ್ನ ಪ್ರಾಕ್ಟೀಸ್ ಬಗ್ಗೆ ಗಮನ ಕೊಡು ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ಸ್ನೇಹಿತರೆ, ಟಿಂಜಾ ಜಿಮ್ನಾಸ್ಟ್ ಆಗಿರ್ತಾಳೆ. ಮುಂದೆ ಬರುವ ಕಾಂಪಿಟೇಷನ್ ಎಂದು ಅವಳ ತಾಯಿ ಟಿಂಜಾಳನ್ನು ಟ್ರೈನ್ ಮಾಡುತ್ತಿರುತ್ತಾಳೆ. ಹೀಗೆ ಟಿಂಜಾ ಮಲಗಿರುವಾಗ ಅವಳಿಗೆ ರೇವನ್ ಬರ್ಡ್ನ ನೆರಳಾಟದ ಕಿರುಚಾಟ ಕೇಳಿ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ನಂತರ ಕುತೂಹಲ ತಡೆಯಲಾಗದ ಟಿಂಜಾ ಏನೆಂದು ಹೊರಗೆ ಬಂದಾಗ ಅಲ್ಲಿ ಆ ಬರ್ಡ್ ಇರುವುದಿಲ್ಲ. ಆಗ ಅವಳಿಗೆ ಆ ಶಬ್ದ ಕಾಡಿನ ಬಳಿ ಕೇಳಿಸಿ ಅಲ್ಲಿಗೂ ಹೋಗುತ್ತಾಳೆ. ನೋಡಿದರೆ ಆ ಬರ್ಡ್ ಕಷ್ಟಪಟ್ಟು ಆ ಕಾಡಿನ ತನಕ ಹೋಗಿರುತ್ತದೆ. ಆದರೆ ಆ ರೇವನ್ ಬರ್ಡ್ ಬದುಕುವ ಸ್ಥಿತಿಯಲ್ಲಿರದೆ ಅತಿಯಾಗಿ ನೆರಳಾಡುತ್ತಿರುವುದನ್ನು ನೋಡಿದ ಟಿಂಜಾ ಅಲ್ಲಿಯೇ ಇದ್ದ ಕಲ್ಲಿನಿಂದ ಅದನ್ನು ಸಾಯಿಸುತ್ತಾಳೆ. ಆಗ ಅವಳಿಗೆ ಅದೇ ಜಾಗದಲ್ಲಿ ಒಂದು ಮೊಟ್ಟೆ ಕಂಡು ಈ ಮೊಟ್ಟೆ ಇದೇ ಬರ್ಡ್ದಿರಬಹುದಾ ಎಂದು ಯೋಚನೆ ಮಾಡಿ ಅದನ್ನು ತನ್ನ ಮನೆಗೆ ತೆಗೆದುಕೊಂಡು ಹೋಗ್ತಾಳೆ. ನಂತರ ಆ ಮೊಟ್ಟೆಗೆ ಹೀಟ್ ಬೇಕೆಂದು ಅದನ್ನು ಟೆಡಿಬೇರ್ನ ಡಾಲ್ನ ಹಿಂದೆ ಇಡುತ್ತಾಳೆ. ನಂತರ ಟಿಂಜಾ ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್ ಮಾಡಲು ಮುಂದಾದಾಗ ಕೆಲವು ಸ್ಟೆಪ್ಸ್ ಟಿಂಜಾಗೆ ಪರ್ಫೆಕ್ಟ್ ಆಗಿ ಬರುವುದಿಲ್ಲ. ಹೀಗೆ ಪ್ರಾಕ್ಟೀಸ್ ಮುಗಿಸಿದ ಟಿಂಜಾ ತನ್ನ ಫ್ರೆಂಡ್ಸ್ಗಳ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡದೆ ಮನೆಗೆ ಜಾಗಿಂಗ್ ಮಾಡಿಕೊಂಡೇ ಹೋಗುತ್ತಾಳೆ. ಸ್ನೇಹಿತರೆ, ಟಿಂಜಾಗೆ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ನಾನು ಎಲ್ಲರ ತರಹ ಸಿಟಿಯನ್ನು ಸುತ್ತಾಡಬೇಕೆಂಬ ಆಸೆ ಇರುತ್ತದೆ. ಆದರೆ ತನ್ನ ತಾಯಿಯ ಪ್ರೆಷರ್ನಿಂದ ಎಲ್ಲವನ್ನೂ ಸಹಿಸಿಕೊಂಡು ತನ್ನ ತಾಯಿಯ ಇಷ್ಟದಂತೆಯೇ ಇರುತ್ತಾಳೆ. ಆಗ ನಮಗನಿಸುತ್ತದೆ ಮೂವಿಯ ಮೊದಲಲ್ಲಿ ನೋಡಿದಷ್ಟು ಈ ಫ್ಯಾಮಿಲಿ ಸಂತೋಷದ ಫ್ಯಾಮಿಲಿ ಅಲ್ಲ ಎಂದು. ಹೀಗೆ ಟಿಂಜಾ ಮನೆಗೆ ಬಂದಾಗ ಅವಳ ತಾಯಿ ಮನೆಗೆ ಬಂದಿದ್ದ ಎಲೆಕ್ಟ್ರಿಷಿಯನ್ ಜೊತೆ ತುಂಬಾ ಕ್ಲೋಸ್ ಆಗಿರುವುದನ್ನು ನೋಡಿ ಶಾಕ್ ಆಗ್ತಾಳೆ. ಆಗ ಅವಳು ಬಂದದ್ದನ್ನು ನೋಡಿದ ಅವಳ ತಾಯಿ ಸುಮ್ಮನಾಗಿ ಬಿಡ್ತಾಳೆ. ನಂತರ ಅವಳ ರೂಮ್ಗೆ ಬಂದ ಆಕೆ ಟಿಂಜಾಗೆ ಒಂದು ಹೊಸ ಡ್ರೆಸ್ ಕೊಟ್ಟು ಹೀಗೆ ಹೇಳ್ತಾಳೆ, ಅವನ ಹೆಸರು ಟೆರೋ ಎಂದು. ಅವನು ನನ್ನ ಹಳೆ ಬಾಯ್ ಫ್ರೆಂಡ್. ನಿನಗೆ ತಿಳಿದ ಯಾವ ವಿಷಯವನ್ನು ಕೂಡ ಯಾರಿಗೂ ಹೇಳಬಾರದು. ಈ ವಿಷಯ ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಇರಬೇಕು ಎಂದು ಹೇಳ್ತಾಳೆ. ಅದಕ್ಕೆ ಟಿಂಜಾ ಸರಿ ಎಂದು ಹೇಳ್ತಾಳೆ. ನಂತರ ಅವಳೋದಾಗ ಟಿಂಜಾ ಆ ಮೊಟ್ಟೆಯನ್ನು ನೋಡುತ್ತಾಳೆ ಹಾಗೂ ಅದರ ಹಾರ್ಟ್ ಬೀಟ್ ಅವಳಿಗೆ ಕೇಳಿಸಿ ತುಂಬಾ ಸಂತೋಷ ಪಡ್ತಾಳೆ. ಹೀಗೆ ತುಂಬಾ ದಿನ ಕಳೆದಾಗ ಟಿಂಜಾ ಆ ಮೊಟ್ಟೆಯನ್ನು ನೋಡುತ್ತಾಳೆ. ನೋಡಿದರೆ ಆ ಮೊಟ್ಟೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾಗಿರುವುದನ್ನು ನೋಡಿ ಶಾಕ್ ಆಗ್ತಾಳೆ. ಹೀಗೆ ಟಿಂಜಾಳ ಮದರ್ ಟಿಂಜಾ ಯಾವ ರೀತಿ ಪ್ರಾಕ್ಟೀಸ್ ಮಾಡುತ್ತಿದ್ದಾಳೆ ಎಂದು ನೋಡಲು ಬರುತ್ತಾಳೆ. ಹೀಗೆ ಪ್ರಾಕ್ಟೀಸ್ ಮಾಡುವ ಟಿಂಜಾ ಕೆಲವು ಸ್ಟೆಪ್ಸ್ಗಳಲ್ಲಿ ಬೀಳುತ್ತಿರುತ್ತಾಳೆ. ಆಗ ಅಲ್ಲಿಗೆ ರೀಟಾ ಬರ್ತಾಳೆ. ಬಂದ ಆಕೆಯು ಜಿಮ್ನಾಸ್ಟ್ ಎಂದು ತಿಳಿದು ಟಿಂಜಾಗೆ ಖುಷಿಯಾಗುತ್ತದೆ. ಆಗ ರೀಟಾ ತಾನು ಮಾಡುವ ಪ್ರಾಕ್ಟೀಸ್ ಅನ್ನು ತೋರಿಸುತ್ತಾಳೆ. ಅವಳ ಪರ್ಫಾರ್ಮೆನ್ಸ್ ಟಿಂಜಾಗಿಂತ ಬೆಟರ್ ಆಗಿರುವುದನ್ನು ಕಂಡು ಟಿಂಜಾಳ ಮದರ್ಗೆ
ತುಂಬಾ ಬೇಜಾರಾಗುತ್ತದೆ. ಅದೇ ಕೋಪದಿಂದ ಆಕೆ ಟಿಂಜಾಗೆ ತಾನೇ ಪ್ರಾಕ್ಟೀಸ್ ಮಾಡಿಸಲು ಮುಂದಾಗ್ತಾಳೆ. ಟಿಂಜಾ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡುವ ತನಕ ಆಕೆ ಬಿಡುವುದಿಲ್ಲ. ಹೀಗೆ ಅತಿಯಾಗಿ ಪ್ರಾಕ್ಟೀಸ್ ಮಾಡಿಸಿದ್ದರಿಂದ ಅವಳ ಕೈಯೆಲ್ಲ ಗಾಯವಾಗಿ ಬಿಟ್ಟಿರುತ್ತವೆ. ಆದರೂ ಬಿಡದ ಆಕೆ ಮತ್ತೆ ಮತ್ತೆ ಮಾಡಿಸುತ್ತಲೇ ಇರುತ್ತಾಳೆ. ಕೊನೆಗೆ ಟಿಂಜಾ ಪರ್ಫೆಕ್ಟ್ ಆಗಿ ಫ್ಲಿಪ್ ಮಾಡುತ್ತಾಳೆ. ಆಗ ಮದರ್ ಅಲ್ಲಿಂದ ಅವಳನ್ನು ಕರೆದುಕೊಂಡು ಹೋಗ್ತಾಳೆ. ಹೀಗೆ ಆ ಮೊಟ್ಟೆಯು ದೊಡ್ಡದಾಗುತ್ತಾ ಹೋದಂತೆ ಟಿಂಜಾಗೂ ಆ ಮೊಟ್ಟೆಗೂ ಒಂದು ರೀತಿಯ ಬಾಂಡ್ ಬೆಳೆಯಲು ಶುರುವಾಗಿ ಅದನ್ನು ಹೆಚ್ಚು ಕೇರ್ ಮಾಡಲು ಟಿಂಜಾ ಮುಂದಾಗ್ತಾಳೆ. ಹೀಗಿರುವಾಗ ಮದರ್ ತನ್ನ ಮಗಳ ಬಳಿ ಬಂದು ಮಕ್ಕಳ ಜೊತೆ ಮಾತನಾಡಬಾರದಂತಹ ಮಾತುಗಳನ್ನು ಅವಳ ಜೊತೆ ಶೇರ್ ಮಾಡಿಕೊಳ್ತಾಳೆ. ಅದೇನೆಂದರೆ, ನೀನು ಆ ದಿನ ನೋಡಿದ ನನ್ನ ಬಾಯ್ ಫ್ರೆಂಡ್ ಟೆರೋ ತುಂಬ ಒಳ್ಳೆಯ ವ್ಯಕ್ತಿ. ನಾನು ಆಗಾಗ ಬಿಸ್ನೆಸ್ ಟ್ರಿಪ್ಗೆಂದು ಹೊರಗಡೆ ಹೋಗುತ್ತೇನೆಯಲ್ಲ, ಅದು ಎಲ್ಲಿಗೆ ಗೊತ್ತಾ? ಅವನ ಮನೆಗೇನೆ. ನಾನು ಮತ್ತು ಅವನು ಒಟ್ಟಿಗೆ ಇರುತ್ತೇವೆ. ಅವನಿಗೆ ಒಂದು ಮಗುವಿದೆ, ಆದರೆ ಅವನ ಹೆಂಡತಿ ಸತ್ತು ಹೋಗಿದ್ದಾಳೆ. ಮುಂದಿನ ವಾರವೂ ನಾನು ಅವನ ಮನೆಗೆ ಹೋಗುತ್ತಿರುವೆ. ಆಗ ನಿನ್ನನ್ನು ಕೂಡ ನನ್ನ ಜೊತೆ ಕರೆದುಕೊಂಡು ಹೋಗುವೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ತನ್ನ ತಾಯಿಯ ಈ ಮಾತುಗಳನ್ನು ಕೇಳಿದ ಟಿಂಜಾಗೆ ತುಂಬ ನೋವಾಗಿ ಆ ಮೊಟ್ಟೆಯನ್ನು ತಬ್ಬಿಕೊಂಡು ತುಂಬ ಅಳುತ್ತಾಳೆ. ಆ ಮೊಟ್ಟೆ ಗಾತ್ರದಲ್ಲಿ ಇನ್ನೂ ಹೆಚ್ಚು ದೊಡ್ಡದಾಗಿರುವುದು ನಮಗೆ ಗೊತ್ತಾಗುತ್ತದೆ. ಆಗ ಆ ಮೊಟ್ಟೆ ಅವಳ ದುಃಖದ ಕಣ್ಣೀರನ್ನು ಹೀರಿಕೊಳ್ಳುತ್ತಿರುವುದು ನಮಗೆ ಕಾಣುತ್ತದೆ. ಹೀಗೆ ನೋಡುತ್ತಿದ್ದಂತೆ ಆ ಮೊಟ್ಟೆ ಹೊಡೆಯಲು ಶುರುವಾಗಿ ಅದರಿಂದ ಒಂದು ಭಯಾನಕ ಕ್ರಿಯೇಚರ್ ಹೊರಬರಲು ಶುರು ಮಾಡುತ್ತದೆ. ಅದನ್ನು ನೋಡಿದ ಟಿಂಜಾಗೆ ತುಂಬ ಭಯವಾಗಿ ಕ್ಲೋಸೆಟ್ನಲ್ಲಿ ಹೈಡಾದಾಗ ಆ ಕ್ರಿಯೇಚರ್ ಅಲ್ಲಿಗೂ ಬರುತ್ತದೆ. ನಂತರ ಅದು ಜೋರಾಗಿ ಕಿರುಚಲು ಶುರು ಮಾಡಿದಾಗ ಅಲ್ಲಿಗೆ ಬಂದ ಟಿಂಜಾಳ ಫಾದರ್ ಏನೆಂದು ನೋಡುತ್ತಾರೆ. ಆಗ ಆ ವಿಕಾರ ರೂಪದ ಪಕ್ಷಿ ಅವನಿಗೆ ಕಾಣದಂತೆ ವಿಂಡೋ ಗಾಜನ್ನು ಹೊಡೆದುಕೊಂಡು ಹೊರಗೆ ಬೀಳುತ್ತದೆ. ಆಗ ಬಂದ ಟಿಂಜಾ ಯಾವುದೋ ಪಕ್ಷಿ ಗಾಜನ್ನು ಹೊಡೆದು ಬಂದಿತ್ತು, ಈಗ ಅದು ಹೊರಟು ಹೋಯಿತು ಎಂದಾಗ ಆತ ಅಲ್ಲಿಂದ ಹೋಗುತ್ತಾನೆ. ಮರುದಿನ ರಾತ್ರಿ ಟಿಂಜಾ ಮಲಗಿರುವಾಗ ಅಲ್ಲಿಗೆ ಪುನಃ ಆ ಕ್ರಿಯೇಚರ್ ಬರುತ್ತದೆ. ಅದರ ಭಯಾನಕ ರೂಪ ನೋಡಿದ ಟಿಂಜಾ ತುಂಬಾ ಹೆದರುವಾಗ ಅದು ತನ್ನ ಕೈಗೆ ಹೊಕ್ಕಿರುವ ಗಾಜಿನ ಪೀಸನ್ನು ತೋರಿಸುತ್ತದೆ. ಆಗ ಟಿಂಜಾ ಅದನ್ನು ನೋಡಿ ತೆಗೆದಾಗ ಆ ಕ್ರಿಯೇಚರ್ ಅವಳ ಕೈಯನ್ನು ಹಿಡಿದು ತನ್ನ ತಲೆಯನ್ನು ಸವರಿಸಿಕೊಳ್ಳುತ್ತದೆ. ಆಗ ಟಿಂಜಾಗೆ ಗೊತ್ತಾಗುತ್ತದೆ ಈ ಕ್ರಿಯೇಚರ್ಗೆ ಪ್ರೀತಿಯ ಅಗತ್ಯವಿದೆ ಎಂದು. ಆಗ ಟಿಂಜಾ ಅದಕ್ಕೆ ಸ್ನಾನ ಮಾಡಿಸಿ ನಂತರ ಹಾಡನ್ನು ಹೇಳುತ್ತಾ ಮಲಗಿಸುತ್ತಾಳೆ. ಹಾಗೂ ಅದನ್ನು ಮಗುವಿನ ರೀತಿ ನೋಡಿಕೊಳ್ಳಲು ಶುರು ಮಾಡ್ತಾಳೆ. ಹೀಗೆ ಟಿಂಜಾ ಮಲಗಿರುವಾಗ ರೀಟಾಳ ನಾಯಿ ಅತಿಯಾಗಿ ಬೊಗಳುತ್ತಿದ್ದ ಕಾರಣ ಟಿಂಜಾಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ. ಆಗ ಅದನ್ನು ಅರ್ಥ ಮಾಡಿಕೊಂಡ ಕ್ರಿಯೇಚರ್ ಹೊರಗಡೆ ಹೋಗಿ ಅದನ್ನು ಕೊಂದು ಅದರ ಶವವನ್ನು ಅವಳ ಬಳಿಯೇ ತಂದು ಇಡುತ್ತದೆ. ಅದನ್ನು ನೋಡಿದ ಟಿಂಜಾಗೆ ತುಂಬಾ ಗಾಬರಿಯಾಗುತ್ತದೆ. ಮರುದಿನ ಟಿಂಜಾ ಅದನ್ನು ಯಾರಿಗೂ ಗೊತ್ತಾಗದ ಹಾಗೆ ಗಾರ್ಡನ್ನಲ್ಲಿ ಹೂತು ಹಾಕ್ತಾಳೆ. ಆದರೆ ಇವಳು ಮಾಡುತ್ತಿರುವ ಕೆಲಸವನ್ನು ಮ್ಯಾಟಿಯಾಸ್ ನೋಡಿಬಿಡ್ತಾನೆ. ನಂತರ ಟಿಂಜಾ ಕ್ರಿಯೇಚರ್ಗಾಗಿ ಒಂದು ಬರ್ಡ್ ಶಾಪ್ಗೆ ಹೋಗ್ತಾಳೆ. ಅಲ್ಲಿದ್ದ ಬರ್ಡ್ ಫುಡ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪರ್ಚೇಸ್ ಮಾಡ್ತಾಳೆ. ನಂತರ ಟಿಂಜಾ ಮನೆಗೆ ಬಂದಾಗ ಮ್ಯಾಟಿಯಾಸ್ ಆ ಹೂತು ಹಾಕಿದ್ದ ನಾಯಿಯ ಶವವನ್ನು ಮನೆಗೆ ತೆಗೆದುಕೊಂಡು ಬಂದು ಇದನ್ನು ಕೊಂದಿದ್ದು ಟಿಂಜಾಳೆ ಎಂದು ಹೇಳುತ್ತಾನೆ. ಆಗ ಅವರು ಗಾಬರಿಯಾಗುತ್ತಾರೋ ಹೊರತು ಟಿಂಜಾಗೆ ಏನಿದು ಎಂದು ಪ್ರಶ್ನೆ ಮಾಡುವುದಿಲ್ಲ. ಆದರೆ ಟಿಂಜಾಳ ವಿಚಿತ್ರ ವರ್ತನೆ ನೋಡುತ್ತಿದ್ದ ಅವಳ ತಾಯಿ ಅವಳ ರೂಮನ್ನು ಒಮ್ಮೆ ಚೆಕ್ ಮಾಡ್ತಾಳೆ. ನಂತರ ಆಕೆ ಅವಳ ಕ್ಲೋಸೆಟ್ ಅನ್ನು ಕೂಡ ಚೆಕ್ ಮಾಡಿದಾಗ ಅವಳಿಗೆ ಕಾಣದಂತೆ ಆ ಕ್ರಿಯೇಚರ್ ಅಡಗಿಕೊಂಡಿರುವುದು ನಮಗೆ ಕಾಣುತ್ತದೆ. ನಂತರ ಅವಳೋದಾಗ ಟಿಂಜಾ ಅದರ ಜೊತೆ ಮಾತನಾಡ್ತಾಳೆ. ಆಗ ಅವಳಿಗೆ ಪುಕ್ಕಗಳು ಉದುರಿ ಅದರಲ್ಲಿ ಕೂದಲು ಬರುತ್ತಿರುವುದು ಕಂಡು ತುಂಬಾ ಆಶ್ಚರ್ಯವಾಗುತ್ತದೆ. ಹಾಗೂ ಈ ಕ್ರಿಯೇಚರ್ ಒಂದು ಫೀಮೇಲ್ ಎಂದು ತಿಳಿದ ಟಿಂಜಾ ಅದಕ್ಕೆ ಆಲಿ ಎಂದು ಹೆಸರು ಕೊಡ್ತಾಳೆ. ಮರುದಿನ ಟಿಂಜಾಳ ತಂದೆ ಆ ನಾಯಿಯನ್ನು ತಮ್ಮ ಗಾರ್ಡನ್ನಲ್ಲಿಯೇ ಹೂತು ಹಾಕ್ತಾನೆ. ಆ ವಿಷಯ ಪಕ್ಕದ ಮನೆಯ ರೀಟಾಗೆ ಗೊತ್ತಾಗದ ಹಾಗೆ ನೋಡಿಕೊಳ್ತಾನೆ. ಅದೇ ದಿನ ಮದರ್ ಟಿಂಜಾಳನ್ನು ಪ್ರಾಕ್ಟೀಸ್ಗೆಂದು ಕರೆದುಕೊಂಡು ಹೋದಾಗ ಈಗಲೂ ರೀಟಾ ಟಿಂಜಾಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೆ. ಆಗ ಟಿಂಜಾಳ ಮದರ್ ನೀನು ಕಾಂಪಿಟೇಷನ್ನಲ್ಲಿ ರೀಟಾಳನ್ನು ಸೋಲಿಸಲೇಬೇಕೆಂದು ಇಂಡೈರೆಕ್ಟ್ ಆಗಿ ಪ್ರೆಷರ್ ಹಾಕ್ತಾಳೆ. ಇದರಿಂದ ಟಿಂಜಾಗೆ ರೀಟಾ ಮೇಲೆ ಜಲಸ್ ಫೀಲ್ ಆಗುತ್ತದೆ. ಟಿಂಜಾ ರೀಟಾ ಮೇಲೆ ಸ್ವಲ್ಪ ಕೋಪ ಮಾಡಿಕೊಂಡ ಕೂಡಲೇ ಈ ವಿಷಯ ಮನೆಯಲ್ಲಿದ್ದ ಆಲಿಗೆ ಗೊತ್ತಾಗುತ್ತದೆ. ಸ್ನೇಹಿತರೆ, ಟಿಂಜಾ ಹಾಗೂ ಕ್ರಿಯೇಚರ್ ಆಲಿಯ ನಡುವೆ ಒಂದು ಸೈಕಿಕ್ ಕನೆಕ್ಷನ್ ಬೆಳೆದುಕೊಂಡಿರುತ್ತದೆ. ಟಿಂಜಾ ಯಾವುದಾದರೂ ಕಾರಣಕ್ಕೆ ಕೋಪ ಮಾಡಿಕೊಂಡರೆ ಕೂಡಲೇ ಅದು ಆಲಿಗೆ ಗೊತ್ತಾಗಿ ಬಿಡುತ್ತದೆ.
ಆಗ ಆಲಿ ರೀಟಾಳನ್ನು ಹುಡುಕಿಕೊಂಡು ಹೋಗುತ್ತಾಳೆ. ಹೋದ ಅವಳು ರೋಡ್ನಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ರೀಟಾಳ ಮೇಲೆ ತುಂಬಾ ಭಯಾನಕವಾಗಿ ಅಟ್ಯಾಕ್ ಮಾಡ್ತಾಳೆ. ಹೀಗೆ ಟಿಂಜಾ ಮನೆಗೆ ಬಂದಾಗ ಅವಳಿಗೆ ಆಲಿ ಕಾಣುವುದಿಲ್ಲ. ಆಗ ಅವಳಿಗೆ ಆಲಿಯ ದೇಹದಿಂದ ಬೇರೆಯಾಗಿರುವ ಅವಳ ಕೊಕ್ಕು ಕಾಣುತ್ತದೆ. ನಂತರ ಟಿಂಜಾಳ ಮದರ್ ತನ್ನ ಗಂಡನ ಬಳಿ ಬಿಸ್ನೆಸ್ ಟ್ರಿಪ್ ಎಂದು ಹೇಳಿ ತನ್ನ ಮಗಳನ್ನು ಕರೆದುಕೊಂಡು ಟೆರೋನ ಮನೆಗೆ ಹೋಗ್ತಾಳೆ. ಹೋದ ಅವಳು ಅವನ ಮಗುವಿನ ಬಳಿ ಮುದ್ದಾಡಲು ಶುರು ಮಾಡ್ತಾಳೆ. ಆಗ ಬಂದ ಟೆರೋ ಟಿಂಜಾ ಜೊತೆ ಮಾತನಾಡ್ತಾನೆ. ಅವನ ಮಾತನ್ನು ಕೇಳಿದ ಟಿಂಜಾಗೆ ಈತ ಒಳ್ಳೆಯ ವ್ಯಕ್ತಿ ಎಂದು ಅನ್ನಿಸುತ್ತದೆ. ಹೀಗೆ ಟಿಂಜಾ ರಾತ್ರಿಯಲ್ಲಿ ಅಲ್ಲಿಯೇ ಮಲಗಿರುವಾಗ ಅಲ್ಲಿಗೂ ಆಲಿ ಬರ್ತಾಳೆ. ಅವಳ ಮುಖದಲ್ಲಿ ಹಲವಾರು ಚೇಂಜಸ್ ಆಗಿರುವುದು ನಮಗೆ ಕಾಣುತ್ತದೆ. ಹೀಗೆ ಅವರಿಬ್ಬರು ಮಲಗುತ್ತಾರೆ. ಮರುದಿನ ಟಿಂಜಾಗೆ ಹಾಸ್ಪಿಟಲೈಸ್ಡ್ ಆಗಿರುವ ರೀಟಾ ಬಗ್ಗೆ ತಿಳಿದು ಅವಳನ್ನು ನೋಡಿಕೊಂಡು ಬರಲು ಹೋಗುತ್ತಾಳೆ. ಹೋಗಿ ನೋಡಿದರೆ ಅವಳಿಗೆ ಆಲಿ ಅತಿಯಾಗಿ ಗಾಯಗೊಳಿಸಿದ್ದು ಅವಳ ಕೈಯನ್ನೇ ಕತ್ತರಿಸಿರುವುದನ್ನು ನೋಡಿ ತುಂಬಾ ನೊಂದುಕೊಳ್ತಾಳೆ. ಆಗ ಮನೆಗೆ ಬಂದ ಟಿಂಜಾ ಆಲಿ ಜೊತೆ ಜಗಳ ಬರ್ತಾಳೆ. ಕೋಪದಿಂದ ಅತಿಯಾಗಿ ಕಿರುಚಾಡ್ತಾಳೆ. ಆಗ ಆಲಿ ಅವಳನ್ನು ತಬ್ಬಿಕೊಂಡು ನಾನೇನೇ ಮಾಡಿದ್ರೂ ನಿನ್ನ ಒಳ್ಳೆಯದಕ್ಕೆ ಎಂಬುವಂತೆ ಅವಳಿಗೆ ಸಮಾಧಾನ ಮಾಡ್ತಾಳೆ. ದಿನ ಕಳೆದಂತೆ ಆಲಿಯ ಮುಖ ಟಿಂಜಾಳ ರೀತಿಯೇ ಆಗುತ್ತಿರುತ್ತದೆ. ಅದನ್ನು ಟಿಂಜಾ ತುಂಬಾ ಆಶ್ಚರ್ಯದಿಂದಲೇ ಗಮನಿಸುತ್ತಿರುತ್ತಾಳೆ. ಹೀಗೆ ಟಿಂಜಾ ಟೆರೋ ಬಳಿ ಮನೆಯ ಹೊರಗೆ ಟೈಮ್ ಸ್ಪೆಂಡ್ ಮಾಡುವಾಗ ಅವನಿಗೆ ಮನೆಯ ಒಳಗೆ ಏನು ಕಿರುಚಾಡುತ್ತಿರುವ ಶಬ್ದ ಕೇಳಿ ನೋಡಲು ಹೋಗುತ್ತಾನೆ. ಆಗ ಟಿಂಜಾಗೆ ಗೊತ್ತಾಗುತ್ತದೆ ಆ ಶಬ್ದ ಮಾಡುತ್ತಿರುವುದು ಆಲಿಯೇ ಎಂದು. ಹೀಗೆ ಟೆರೋ ಆ ಶಬ್ದ ಏನೆಂದು ಮನೆಯಲ್ಲೆಲ್ಲ ಹುಡುಕಾಡುವಾಗ ಅವನಿಗೆ ಟಿಂಜಾಳ ರೂಮ್ನಲ್ಲಿ ಆಲಿ ಕಾಣ್ತಾಳೆ. ಅವಳ ವಿಚಿತ್ರ ಭಯಾನಕ ವರ್ತನೆ ನೋಡಿದ ಟೆರೋ ಹೊರಗಿದ್ದ ಟಿಂಜಾ ಇಷ್ಟು ಬೇಗ ಇಲ್ಲಿಗೆ ಬರಲು ಹೇಗೆ ಸಾಧ್ಯ ಎಂದು ಯೋಚನೆ ಮಾಡುವಾಗ ಆಲಿ ಅವನ ಮೇಲೆಯೇ ಅಟ್ಯಾಕ್ ಮಾಡ್ತಾಳೆ. ಅದರಿಂದ ಟೆರೋನ ಕೈಗೆ ಗಾಯವಾದಾಗ ಟೆರೋ ಡೋರನ್ನು ಕ್ಲೋಸ್ ಮಾಡಿಕೊಳ್ತಾನೆ. ಹೀಗಿರುವಾಗ ಅಲ್ಲಿಗೆ ಟಿಂಜಾ ಬಂದು ಟೆರೋ ಬಳಿ ಸಾರಿ ಕೇಳಿದಾಗ ಟೆರೋ ಅವಳಿಗೆ ಹೀಗೆ ಹೇಳ್ತಾನೆ, ಟಿಂಜಾ, ನಿನಗೆ ತುಂಬಾ ಸ್ಟ್ರೆಸ್ ಆಗಿದೆ, ಹಾಗಾಗಿ ನೀನು ಆ ರೀತಿ ಆಡಿದೆ ಅಷ್ಟೇ. ಅಷ್ಟು ಮಾತ್ರಕ್ಕೆ ಬೇಜಾರು ಮಾಡಿಕೊಳ್ಳಬೇಡ. ಮೊದಲು ರೆಸ್ಟ್ ತಗೋ, ನಂತರ ಈ ಪ್ರಾಕ್ಟೀಸ್ ಮಾಡಿದರೆ ಆಯಿತು ಎಂದು ಹೇಳ್ತಾನೆ. ಹೀಗೆ ಹೇಳುತ್ತಿದ್ದಂತೆ ಅಲ್ಲಿಗೆ ಟಿಂಜಾಳ ಮದರ್ ಬರ್ತಾಳೆ. ಬಂದ ಆಕೆ ಟಿಂಜಾ ಜೊತೆ ಸರಿಯಾಗಿ ಮಾತನಾಡದೆ ಟೆರೋನ ಮಗುವನ್ನು ಎತ್ತಿಕೊಂಡು ಮುದ್ದಾಡಲು ಮುಂದಾಗ್ತಾಳೆ. ಆಗ ಟಿಂಜಾಗೆ ಆ ಮಗುವಿನ ಮೇಲೆ ಜಲಸ್ ಫೀಲ್ ಬರುತ್ತದೆ. ಅದೇ ಫೀಲ್ ಆಲಿಗೂ ಆಗಿ ಆ ಮಗುವಿನ ಮೇಲೆ ಆಲಿಗೆ ಕೋಪ ಬರಲು ಶುರುವಾಗುತ್ತದೆ. ಆಗ ಮದರ್ ಈ ದಿನವೇ ನಿನ್ನ ಕಾಂಪಿಟೇಷನ್ ಎಂದು ಅವಳನ್ನು ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ. ಹೋಗುವಾಗಲೂ ಟಿಂಜಾಗೆ ತುಂಬಾ ಭಯವಾಗುತ್ತಿರುತ್ತದೆ. ಏಕೆಂದರೆ ಆಲಿ ಆ ಮಗುವಿಗೆ ಏನಾದರೂ ಮಾಡಬಹುದಾ ಎಂದು ಆ ಭಯ ನಿಜವಾಗುತ್ತದೆ. ಆಲಿ ಆ ಮಗುವನ್ನು ಸಾಯಿಸಲೇಬೇಕೆಂದು ಮುಂದಾಗ್ತಾಳೆ. ಇತ್ತ ಅದೇ ಭಯದಲ್ಲಿದ್ದ ಟಿಂಜಾ ಕಾಂಪಿಟೇಷನ್ನಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡಲಾಗದೆ ಅದರಲ್ಲಿ ಸೋತು ಹೋಗ್ತಾಳೆ ಹಾಗೂ ಫ್ಲಿಪ್ ಮಾಡುವಾಗ ಕೆಳಗೆ ಬಿದ್ದು ಕೈಯನ್ನು ಗಾಯ ಮಾಡಿಕೊಳ್ತಾಳೆ. ಇತ್ತ ಆಲಿ ಆ ಮಗುವನ್ನು ಕೊಲ್ಲಲು ಹೋದಾಗ ಅಲ್ಲಿಗೆ ಟೆರೋ ಬರ್ತಾನೆ. ಅವನನ್ನು ನೋಡಿದ ಆಲಿ ಮಗುವಿಗೆ ಏನೂ ಮಾಡದೆ ಅಲ್ಲಿಂದ ಓಡಿ ಹೋಗ್ತಾಳೆ. ಟಿಂಜಾ ಕಾಂಪಿಟೇಷನ್ಗೆ ಹೋದರೂ ಮತ್ತೆ ಯಾಕೆ ಬಂದು ನನ್ನ ಮಗಳನ್ನು ಕೊಲ್ಲಲು ನೋಡಿದಳು ಎಂದು ಗಾಬರಿಯಿಂದಲೇ ಟೆರೋ ಯೋಚನೆ ಮಾಡ್ತಾನೆ. ನಂತರ ಟಿಂಜಾ ಮನೆಗೆ ಬಂದಾಗ ಟೆರೋ ಇಬ್ಬರಿಗೂ ತುಂಬಾ ಬೈಯುತ್ತಾನೆ. ನೀವಿಲ್ಲಿರುವುದು ನನಗೆ ಇಷ್ಟವಿಲ್ಲವೆಂದು ಹೇಳಿ ಟೆರೋ ಟಿಂಜಾಳ ಮದರ್ನೊಂದಿಗೆ ಬ್ರೇಕಪ್ ಮಾಡಿಕೊಳ್ತಾನೆ. ಅದರಿಂದ ತುಂಬಾ ಬೇಜಾರಾದ ಮದರ್ ಸ್ಟೇರಿಂಗ್ಗೆ ತನ್ನ ಮುಖವನ್ನು ಒಂದೇ ಸಮನೆ ಹೊಡೆದುಕೊಂಡು ರಕ್ತ ಬರಿಸಿಕೊಳ್ತಾಳೆ. ಅದೇ ನೋವಿನಿಂದ ಮದರ್ ಟಿಂಜಾಳನ್ನು ಮನೆಗೆ ಕರೆದುಕೊಂಡು ಬಂದಾಗ ತನ್ನ ನೋವನ್ನು ಗಂಡನ ಮುಂದೆ ತೋರಿಸಿಕೊಳ್ಳದ ಆಕೆ ನೇರವಾಗಿ ತನ್ನ ರೂಮ್ಗೆ ಹೋಗ್ತಾಳೆ. ಹೀಗೆ ಟಿಂಜಾ ರೂಮ್ಗೆ ಬಂದಾಗ ರೂಮ್ ವಿಂಡೋ ಬಳಿ ಆಲಿ ಕುಳಿತಿರ್ತಾಳೆ. ಆದರೆ ಈ ಬಾರಿ ಟಿಂಜಾ ಅವಳನ್ನು ಮನೆಯ ಒಳಗೆ ಕರೆದುಕೊಳ್ಳದೆ ನನಗೆ ನೀನು ಬೇಡವೆಂದು ಹೇಳಿ ಅವಳನ್ನು ಅಲ್ಲಿಂದ ಹೊರಗೆ ತಳ್ಳಿಬಿಡ್ತಾಳೆ. ಆದರೂ ಆಲಿ ಅಲ್ಲಿಂದ ಹೋಗುವುದಿಲ್ಲ. ಟಿಂಜಾ ಸ್ನಾನಕ್ಕೆಂದು ಹೋದಾಗ ಯಾರಿಗೂ ಗೊತ್ತಿಲ್ಲದಂತೆ ಆಲಿ ಟಿಂಜಾಳ ರೂಮ್ನ ಕ್ಲೋಸೆಟ್ನಲ್ಲಿ ಹೋಗಿ ಕುಳಿತುಕೊಳ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಟಿಂಜಾಳ ತಾಯಿ ಬರ್ತಾಳೆ. ಕ್ಲೋಸೆಟ್ನಲ್ಲಿರುವ ಆಲಿಯನ್ನು ನೋಡಿದ ಆಕೆ ಇವಳು ನನ್ನ ಮಗಳೇ ಎಂದುಕೊಂಡು ಅವಳನ್ನು ಹೊರಗೆ ಕರೆದುಕೊಳ್ತಾಳೆ. ನಂತರ ನನ್ನ ಮಗಳಿಗೆ ಇಷ್ಟು ಕೊಳಕಾದಳು ಎಂದು ಅವಳನ್ನು ರೆಡಿ ಮಾಡಲು ಮುಂದಾಗ್ತಾಳೆ. ಆಗ ಆಕೆ ಅವಳ ಕೂದಲನ್ನು ಬಾಚಿದಾಗ ಕೂದಲಿನ ಗುಚ್ಛವೇ ಚರ್ಮದ ಸಮೇತ ಅವಳ ಕೈಗೆ ಬರುತ್ತದೆ. ಅದರಿಂದ ಕೋಪಗೊಂಡ ಆಲಿ ಅವಳ ಮೇಲೆಯೇ ದಾಳಿ ಮಾಡಿ ಅವಳನ್ನೇ ಸಾಯಿಸಲು ಮುಂದಾದಾಗ
ಅಲ್ಲಿಗೆ ಬಂದ ಟಿಂಜಾ ಅವಳನ್ನು ತಡೆಯುತ್ತಾಳೆ. ಆಗ ಅತಿಯಾಗಿ ಕೋಪಗೊಂಡಿದ್ದ ಆಲಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಲಾಗದೆ ಇದ್ದಾಗ ಅವಳ ಬಾಯಿ ದೊಡ್ಡದಾಗಿ ಚರ್ಮವನ್ನು ಸೀಳಿಕೊಂಡು ಓಪನ್ ಆಗುತ್ತದೆ. ಅವಳ ಭಯಾನಕ ರೂಪ ನೋಡಿದ ಅವರಿಬ್ಬರೂ ತುಂಬಾ ಹೆದರುತ್ತಾರೆ. ನನ್ನ ಮಗಳ ರೀತಿಯೇ ಇರುವ ಮತ್ತೊಬ್ಬಳನ್ನು ನೋಡಿದ ಮದರ್ಗೆ ತುಂಬಾ ಗಾಬರಿಯಾದಾಗ ಆಲಿ ಮನೆಯ ಮತ್ತೊಂದು ಕಡೆ ಓಡಿ ಹೋಗ್ತಾಳೆ. ಆಗ ಟಿಂಜಾ ನಡೆದ ಆ ಮೊಟ್ಟೆಯ ಘಟನೆಯನ್ನೆಲ್ಲ ತನ್ನ ತಾಯಿಗೆ ವಿವರವಾಗಿ ಹೇಳ್ತಾಳೆ. ಆಗ ಆಕೆ ಟಿಂಜಾಗೆ ಒಂದು ಚಾಕು ಕೊಟ್ಟು ತಾನು ಕೂಡ ಒಂದು ಚಾಕುವನ್ನು ತೆಗೆದುಕೊಂಡು ಆ ಕ್ರಿಯೇಚರ್ ಅನ್ನು ಕೊಲ್ಲಲು ಕರೆದುಕೊಂಡು ಹೋಗ್ತಾಳೆ. ಆಗ ಎದುರಿಗೆ ಸಿಕ್ಕ ತನ್ನ ಗಂಡನಿಗೂ ನಡೆದಿರುವ ಹಾಗೂ ನಡೆಯುತ್ತಿರುವ ವಿಷಯ ಹೇಳಿ ಅವರನ್ನು ರೂಮ್ನಲ್ಲಿ ಇರಲು ಕಳಿಸುತ್ತಾಳೆ. ಹೀಗೆ ಅವಳ ತಾಯಿ ಟಿಂಜಾಳ ರೂಮ್ಗೆ ಬಂದು ಆಲಿಯನ್ನು ಹುಡುಕಾಡಿದಾಗ ಹಿಂದೆಯಿಂದ ಬಂದ ಆಲಿ ಅವಳ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಆಗ ಅವಳು ತನ್ನ ಬಳಿಯಿದ್ದ ಚಾಕುವಿನಿಂದ ಅವಳ ಕಾಲಿಗೆ ಚುಚ್ಚಿದಾಗ ಆ ನೋವು ಆಲಿಗೆ ಮಾತ್ರ ಆಗುವುದಿಲ್ಲ, ಜೊತೆಗೆ ಟಿಂಜಾಗೂ ಕೂಡ ಅದೇ ನೋವಾಗಿ ಅದೇ ಜಾಗದಲ್ಲಿ ರಕ್ತ ಬರುತ್ತದೆ. ಆದರೆ ಇದರ ಬಗ್ಗೆ ಗೊತ್ತಾಗದ ಮದರ್ ಆಲಿಯ ಎದೆಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತದೆ ಈ ಏರಿತ ಟಿಂಜಾಗೂ ಆಗಿದೆ ಎಂದು. ಅದನ್ನು ನೋಡಿದ ಅವಳ ತಾಯಿ ತುಂಬಾ ಗಾಬರಿಯಾಗ್ತಾಳೆ. ಆಗ ಟಿಂಜಾ ಆಲಿಯ ಮೇಲೆ ಸತ್ತು ಬಿದ್ದಾಗ ಅವಳಿಂದ ಬಂದ ರಕ್ತವನ್ನು ಆಲಿ ಕುಡಿಯುತ್ತಾಳೆ. ಅದೇ ಸಮಯಕ್ಕೆ ಟಿಂಜಾಳ ತಂದೆಯೂ ಕೂಡ ಅಲ್ಲಿಗೆ ಬಂದಾಗ ಆಲಿ ಟಿಂಜಾಳ ರಕ್ತ ಕುಡಿದು ತನ್ನ ಮುಖದಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಆಲಿ ಟಿಂಜಾಳಾಗಿ ಬದಲಾಗ್ತಾಳೆ. ಆಗ ಆಲಿ ಅಮ್ಮ ಎಂದ ಕೂಡಲೇ ಅವಳ ತಾಯಿ ಅವಳನ್ನು ಗಾಬರಿಯಿಂದಲೇ ನೋಡುತ್ತಾಳೆ. ಅಲ್ಲಿಗೆ ಹ್ಯಾಚಿಂಗ್ ಮೂವಿ ಎಂಡ್ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.